ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯುಗಾದಿ ಹಬ್ಬದ ವಿಶೇಷವಾಗಿ ಬೇಳೆ ಹೋಳಿಗೆ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದನ್ನು ತೋರಿಸ್ತಾ ಇರೋದು ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ, ಪರ್ಫೆಕ್ಟ್ ವಿಧಾನ. ಹಾಗೆಯೇ ನಾನು ಕೆಲವು ಟಿಪ್ಸ್ಗಳನ್ನು ಸಹ ಹೇಳ್ತೀನಿ. ಜೊತೆಗೆ ನಾನು ಮಾಡಿದಂಥ 2 ಮಿಸ್ಟೇಕ್ ಸಹ ಹೇಳ್ತೀನಿ. ನೀವು ಅದು 2 ಮಿಸ್ಟೇಕ್ ಮಾಡದೇನೆ, ಯಾವುದೇ ರೀತಿ ಮಿಸ್ಟೇಕನ್ನು ಮಾಡದೇನೆ ಸುಲಭವಾಗಿ ಬೇಳೆ ಹೋಳಿಗೆನ ಮನೆಯಲ್ಲೇ ಆರಾಮಾಗಿ ತಯಾರಿಸ್ಬೋದು. ಈ ಯುಗಾದಿ ಹಬ್ಬಕ್ಕೆ ಮನೆಯಲ್ಲಿ ಈ ರೀತಿ ಬೇಳೆ ಹೋಳಿಗೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಬೇಳೆ ಹೋಳಿಗೆ ತಯಾರಿಸೋದು ಹೇಗೆ, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಕಣಕ ಕಲಿಸ್ಕೋಬೇಕು. ಕಣಕ ಕಲಿಸ್ಕೊಳ್ಳೋದಕ್ಕೆ ನಾನು ಒಂದು ಬೌಲ್ಗೆ 2 ಕಪ್ಪು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಕಪ್ಪು ಚಿರೋಟಿ ರವೆ, 1/4 ಚಿಕ್ಕ ಚಮಚ ಅರಿಶಿಣದ ಪುಡಿ, ಚಿಟಿಕೆಯಷ್ಟು ಉಪ್ಪು, ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಹಾಗೆಯೇ ಕೈಗೆ ಅಂಟೋ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಒಮ್ಮೆಗೆ ಜಾಸ್ತಿ ನೀರು ಹಾಕ್ಕೊಳ್ಳೋದೇನೆ ಈ ರೀತಿ ಸ್ವಲ್ಪನೇ ನೀರು ಸೇರಿಸ್ಕೊತಾ ಎಷ್ಟು ಅಗತ್ಯ ಇದೆಯೋ ನೋಡಿಕೊಂಡು ನೀರು ಹಾಕ್ಕೊಂಡು ಕಣಕನ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ, ಚಪಾತಿ ಹಿಟ್ಟು ಕಲಿಸೋದಕ್ಕಿಂತ ಸ್ವಲ್ಪ ಅಳಕಾನೇ ಇರಬೇಕು, ಸಾಫ್ಟಾಗಿರಬೇಕು. ಎಷ್ಟು ಮೃದುವಾಗಿ ಕಣಕ ಕಲಿಸ್ಕೊತೀವೋ ಅಷ್ಟು ಹೋಳಿಗೆನ ತಯಾರಿಸ್ಕೊಳ್ಳೋದು ಸುಲಭ ಆಗುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಹಾಗೆ ಜೊತೆಗೆ ಕೈಗೆ ಸ್ವಲ್ಪ ಅಂಟೋ ರೀತಿಯೇ ಇರಬೇಕು. ಈ ಹದವಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ 1 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. 2 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಇದಿನ್ನೂ ಹಗುರ ಆಗುತ್ತೆ, ಇನ್ನೂ ಸಾಫ್ಟ್ ಆಗುತ್ತೆ, ಕೈಗೆ ಸ್ವಲ್ಪನೂ ಅಂಟದೇ ಇರೋ ರೀತಿ ಆಗುತ್ತೆ. ಆ ಹದ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗುತ್ತೆ, ಸಾಫ್ಟ್ ಆಗುತ್ತೆ ಚೆನ್ನಾಗಿ. ಈ ರೀತಿ ಆದಮೇಲೆ ಒಂದ್ಸಲ ಇದನ್ನು ಹರಡ್ಕೊಳ್ಳೋಣ. ಈ ರೀತಿ ಹರಡ್ಕೊಂಡು ಇದ್ರ ಮೇಲೆ ಇನ್ನೊಂದು 2-3 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆನೂ ಈ ರೀತಿ ಹರಡ್ಕೊಳ್ಳೋಣ. ಕಣಕದ ಮೇಲೆ ಎಲ್ಲ ಕಡೆನೂ ಆಗೋ ರೀತಿ ನೀಟಾಗಿ ಎಣ್ಣೆನ ಸವರ್ಕೊಳ್ಳೋಣ. ಇದರಿಂದ ಮೇಲೆ ಲೇಯರು ಡ್ರೈ ಆಗದೇನೆ ಇದೇ ರೀತಿ ಸಾಫ್ಟಾಗಿರುತ್ತೆ. ಮುಚ್ಚಿಟ್ಬಿಟ್ಟು ಇದನ್ನು 2-3 ಗಂಟೆಗಳ ಕಾಲ ನೆನೆಯಕ್ಕೆ ಬಿಟ್ಬಿಡೋಣ. ಕಣಕ ಚೆನ್ನಾಗಿ ನೆನೆಯೋ ಟೈಮಲ್ಲಿ ನಾವು ಹೂರಣ ತಯಾರಿಸ್ಕೊಳ್ಳೋಣ. ಒಂದು ಬೇರೆ ಬೌಲ್ಗೆ ನಾನಿಲ್ಲಿ 1.5 ಕಪ್ಪು ತೊಗರಿಬೇಳೆ ಹಾಕೋತಾ ಇದ್ದೀನಿ. ತೊಗರಿಬೇಳೆ ಒಂದರಲ್ಲೇ ಹೋಳಿಗೆ ತಯಾರಿಸೋದೇನೆ. ಇದ್ರ ಜೊತೆಗೆ ಅರ್ಧ ಕಪ್ಪು ಕಡಲೆಬೇಳೆ ಸಹ ಹಾಕೋತಾ ಇದ್ದೀನಿ. ಈಗ ಇದನ್ನು ಒಂದು 2 ಸಲ ಚೆನ್ನಾಗಿ ತೊಳೆದಿರೋಂಥ ನೀರನ್ನ ಪೂರ್ತಿಯಾಗಿ ಚೆಲ್ಬಿಡೋಣ. ಬರೀ ತೊಗರಿಬೇಳೆನಲ್ಲಿ ಹೋಳಿಗೆ ತಯಾರಿಸೋಕೆ ಹೋದರೆ ತುಂಬ ಸಲ ಏನಾಗುತ್ತೆ, ಹೂರಣದ ಹದ ತಪ್ಪೋಗುತ್ತೆ, ತುಂಬ ಅಳಕ ಆಗೋಗುತ್ತೆ. ಅದರಿಂದಾಗಿ ಇದ್ರ ಜೊತೆ ಸ್ವಲ್ಪ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಮಂದ ಬರುತ್ತೆ, ಅದಕ್ಕೊಂದು ಗಟ್ಟಿತನ ಬರುತ್ತೆ. ಅದರಿಂದಾಗಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋದು ಒಳ್ಳೆಯದು. ಈಗ ಇದಕ್ಕೆ ಮತ್ತೆ ಬೇರೆ ನೀರನ್ನು ಹಾಕ್ಬಿಟ್ಟು ಇದನ್ನೊಂದು 10 ನಿಮಿಷ ನೆನೆಸ್ಕೊಳ್ಳೋಣ. ಇದು ನೆನೆಯೋದ್ರೊಳಗಡೆ ನಾನು ಇಲ್ಲಿ ನೀರು ಕುದಿಸ್ಕೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಬೇಳೆ ಮತ್ತು ಮೈದಾ ಹಿಟ್ಟು ಎಲ್ಲ ಅಳತೆ ಮಾಡಿ ತೊಗೊಂಡು ಅದೇ ಕಪ್ಪಲ್ಲೇ 8 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನೀರೊಂದ್ಸಲ ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಇದಕ್ಕೆ ನಾವು ನೆನೆಸಿಟ್ಕೊಂಡ್ರು ಅಂತ ಬೇಳೆ, ಇದಕ್ಕೂ ಒಂದು 1/4 ಚಿಕ್ಕ ಚಮಚ ಅಷ್ಟು ಅರಿಶಿನ, 2 ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಇದನ್ನು ನಾವು ಕುಕ್ಕರಲ್ಲಿ ಯಾವುದೇ ಕಾರಣಕ್ಕೂ ಬೇಯಿಸೋಕ್ಕೆ ಹೋಗಬಾರ್ದು. ಯಾಕಂದರೆ ತೊಗರಿಬೇಳೆ ಚೆನ್ನಾಗಿ ನೆಂದಿರುತ್ತಲ್ವ, ಕರ್ಗೋಗೋ ರೀತಿ ಬೇಯುತ್ತೆ, ಹೂರಣ ತಯಾರಾಗೋದಿಲ್ಲ, ತೀರಾ ಪಾಯಸ ಥರ ಆಗೋಗುತ್ತೆ. ಅದರಿಂದಾಗಿ ಈ ರೀತಿ ಪಾತ್ರೆನಲ್ಲೇ ಬೇಯಿಸ್ಕೋಬೇಕು. ಇದು ಒಂದ್ಸಲ ಬೇಯೋಕ್ಕೆ ಶುರು ಆದಮೇಲೆ ಕುದಿತಾ ಈ ರೀತಿ ನೊರೆ ಬರುತ್ತೆ. ಬಂದಿದ್ದ ನೊರೆನ ತೆಗೆದು ಹಾಕ್ಕೊಂಡು ತೊಗರಿಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೇಯೋ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕಡಲೆಬೇಳೆ ಮತ್ತು ತೊಗರಿಬೇಳೆ ಚೆನ್ನಾಗಿ ಬೇಯೋದಕ್ಕೆ ಸುಮಾರು ಏನಿಲ್ಲ ಅಂದ್ರೂ 15ರಿಂದ 18 ನಿಮಿಷ ಬೇಕಾಗುತ್ತೆ ನಮಗೆ, ಲೋ ಮೀಡಿಯಂ ಫ್ಲೇಮಲ್ಲಿ. ಅದೇ ರೀತಿ ಮಧ್ಯೆ ಕೆದಕ್ತಾ ಹದವಾಗಿ ಬೇಯಿಸ್ಕೊಂಡಿದ್ದೀನಿ. 1-2 ಬೇಳೆನ ಎತ್ತಿ ಮ್ಯಾಶ್ ಮಾಡಿ ನೋಡೋಣ. ಈ ರೀತಿ ಚೆನ್ನಾಗಿ ಮ್ಯಾಶ್ ಆದ್ರೂ ಒಳಗಡೆ ಬೆಳ್ಳಕ್ಕೆ ಉಳ್ಕೊಂಡಿರಬೇಕು, ತೀರಾ ಮ್ಯಾಶ್ ಆಗೋಗ್ಬಿಡಬಾರ್ದು, ಕರ್ಗೋಗೋ ರೀತಿ. ಹಾಗಾಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಶೋಧಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ 2.5 ಕಪ್ಪು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾವು ತೊಗೊಂಡಿರುವಂಥ 2 ಕಪ್ಪು ಬೇಳೆಗೆ 2.5 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ತುಂಬ ಜಾಸ್ತಿ ಸಿಹಿ ಇದ್ರೂ ಸಹ ಚೆನ್ನಾಗಿರೋದಿಲ್ಲ, ಹೋಳಿಗೆ ಹದ ತಪ್ಪೋಗುತ್ತೆ. ಈಗ ಈ ಬೆಲ್ಲಕ್ಕೆ ಅರ್ಧ ಕಪ್ ಅಷ್ಟೇ ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ಬೆಲ್ಲ ಕರಗಿದ್ರೆ ಸಾಕು. ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇನೆ ಚೆನ್ನಾಗಿ ರೀತಿ ಕೆದಕ್ತಾ ಇದ್ದರೆ ಬೆಲ್ಲ ಚೆನ್ನಾಗಿ ಕರಗುತ್ತೆ. ಯಾವುದೇ ಕಾರಣಕ್ಕೂ ಪಾಕ ಎಲ್ಲ ಆಗಬಾರ್ದು. ಬೆಲ್ಲ ಪೂರ್ತಿ ಕರಗೋದಕ್ಕೆ ನಮಗೇನಿಲ್ಲ ಅಂದ್ರೂ ಒಂದು 3-4 ನಿಮಿಷ ಬೇಕಾಗುತ್ತೆ. ಒಂದ್ಸಲ ಬೆಲ್ಲ ಪೂರ್ತಿಯಾಗಿ ಕರಗಿದ್ಮೇಲೆ ಇದನ್ನು ವಾಪಸ್ ಕುಕ್ಕರ್ಗೆ ನಾನು ಶೋಧಿಸಿ ಬಗ್ಗಿಸ್ಕೊತಾ ಇದ್ದೀನಿ. ಶೋಧಿಸ್ಕೊಳ್ಳೋದು ಒಳ್ಳೆಯದು, ಬೆಲ್ಲದಲ್ಲಿ ಸ್ವಲ್ಪ ಕಸ ಇದ್ಬಿಡುತ್ತೆ. ಈಗ ಇದಕ್ಕೆ ನಾವು ಬೇಯಿಸಿ ಶೋಧಿಸಿಟ್ಕೊಂಡಿರುವಂಥ ಬೇಳೆ ಸಹ ಹಾಕ್ಕೊಂಡು ಇದಕ್ಕೆ 1 ಕಪ್ಪು ಫ್ರೆಶ್ ಆಗಿ ತುರಿದಿರುವಂಥ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ತೆಂಗಿನ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಇದಿಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ಮೊದಲೊಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕೆದಕಬೇಕಾಗತ್ತೆ. ಈಗ ಸದ್ಯ ಇದು ಸ್ವಲ್ಪ ನೀರಾಗಿರುತ್ತೆ, ಅದರಿಂದಾಗಿ
ಸ್ವಲ್ಪ ನೀರಿನಾಂಶ ಕಮ್ಮಿ ಆಗಿ ಆದ್ರೂ ಇನ್ನೂ ಸ್ವಲ್ಪ ನೀರಿನಾಂಶ ಇರೋ ರೀತಿಯೇ ಇದನ್ನು ಸ್ಟವ್ ಆಫ್ ಮಾಡ್ಕೋಬೇಕು. ನಾನು ಮಾಡಿದ ಮಿಸ್ಟೇಕು ಇದೇನೆ, ಫಸ್ಟ್ ಮಿಸ್ಟೇಕು. ಇನ್ನು ಸ್ವಲ್ಪ ಬೇಗ ನಾನು ಸ್ಟವ್ ಆಫ್ ಮಾಡ್ಕೋಬೇಕಾಗಿತ್ತು, ನೀರಿನಾಂಶ ಇನ್ನೂ ಜಾಸ್ತಿ ಇದ್ದಾಗಲೇ. ಆದರೆ ನಾನು ಸ್ವಲ್ಪ ಕಮ್ಮಿ ನೀರಿನಾಂಶ ಇದ್ದಾಗ ಸ್ಟವ್ ಆಫ್ ಮಾಡಿಕೊಂಡೆ. ನನಗೆ ಈಗ ನೋಡೋದಕ್ಕೆ ನೀರಿನಾಂಶ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಅದರಿಂದಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೆದಕ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡೆ. ನೋಡಿ, ಇವಾಗಲೂ ನೀರಿನಾಂಶ ಇದೆ, ಕಾಣ್ತಾ ಇರ್ಬೋದು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೆ. ಈಗ ಇದೆಲ್ಲವೂ ಚೆನ್ನಾಗಿ ಕಲಿಸ್ಕೊಂಡಿರ್ತೀನಿ. ಇದು ಬೇಗ ಆಗೋಗುತ್ತೆ, ತುಂಬ ಹೊತ್ತು ಹಿಡಿಯಲ್ಲ. ಅದರಿಂದಾಗಿ ಕೈ ಬಿಡದೇನೆ ಸುಮಾರಾಗಿ ಒಂದು ಸ್ವಲ್ಪ ಹೊತ್ತು ಕೆದಕಿದ್ರೆ ಸಾಕು. ಈ ರೀತಿ ನೀರಿನಾಂಶ ಸ್ವಲ್ಪ ಇದ್ದಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಕೊನೆಯದಾಗಿ ಒಂದು ಚಿಕ್ಕ ಚಮಚ ಏಲಕ್ಕಿ ಪುಡಿ ಸಹ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕಲಿಸ್ಕೊತೀನಿ. ಏಲಕ್ಕಿ ಪುಡಿನೇ ಹಾಕ್ಕೊಳ್ಳಿ, ಏಲಕ್ಕಿನ ರುಬ್ಬಾಗ ಹಾಕೋಕೆ ಹೋದರೆ ಚೆನ್ನಾಗಿ ನುರಿಯೋದಿಲ್ಲ. ಏಲಕ್ಕಿ ಬಾಯಿ ಸಿಗೋ ರೀತಿ ಇರುತ್ತೆ. ಅದರಿಂದ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ನೋಡಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೋಡಿ ಸ್ವಲ್ಪನೂ ಸಹ ನೀರಿನಾಂಶನೇ ಇಲ್ಲ. ನನಗೆ ಚೆನ್ನಾಗಿ ಗೊತ್ತಿತ್ತು ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗುತ್ತೆ ಅಂತ. ಆದ್ರೂ ನಾನು ಇನ್ನು ಸ್ವಲ್ಪ ನೀರಿದ್ದಾಗ ಮೊದಲೇ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು. ನಾನು ರುಬ್ಬುವಾಗಲೂ ಅಷ್ಟೇ ನೀರು ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ರುಬ್ಬೋದಕ್ಕೆ ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಬದಂಗೆ ಕಾಣ್ತಾ ಇತ್ತು. ಆದ್ರೂ ಹೋಳಿಗೆ ತಯಾರಿಸುವಾಗ ಗೊತ್ತಾಯಿತು ನನಗೆ ಅಲ್ಲಲ್ಲೇ ಸ್ವಲ್ಪ ನುಚ್ಚಾಗಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಹಾಗೆ ಉಳ್ಕೊಂಡಿದೆ ಅಂತ. ಈಗ ನೋಡಿ ಎಲ್ಲವನ್ನೂ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಬ್ಯಾಚಸ್ಸಲ್ಲಿ ರುಬ್ಕೊಂಡಿದ್ದೀನಿ ನಾನು. ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದೇನೆ ನೀಟಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ನಮಗೆ ಒಂದು ಹೋಳಿಗೆ ತಯಾರಿಸೋಕ್ಕೆ ಎಷ್ಟು ಬೇಕೋ ಅದರ ಪ್ರಕಾರವಾಗಿ ಚಿಕ್ಕದಾಗಿ ಉಂಡೆ ತಯಾರಿಸಿ ರೆಡಿ ಮಾಡಿಟ್ಕೊಳ್ಳೋಣ. ಈ ಟೈಮಲ್ಲಿ ನೋಡಿ ಕಣಕ ಚೆನ್ನಾಗಿ ನೆಂದಿರುತ್ತೆ. ಕಣಕ ನೆನೆಯೋದಕ್ಕೆ ನಾವು ಎಣ್ಣೆ ಹಾಕಿದ್ವಲ್ಲ, ಎಕ್ಸ್ಟ್ರಾ ಎಣ್ಣೆ, ಆ ಎಣ್ಣೆನ ಒಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಈ ಎಣ್ಣೆ ಸಮೇತವಾಗಿ ನಾದ್ಕೊಳ್ಳೋಕೆ ಹೋದರೆ ತುಂಬ ಜಾಸ್ತಿ ಎಣ್ಣೆ ಆಗೋಗುತ್ತೆ. ಅದರಿಂದಾಗಿ ಎಕ್ಸ್ಟ್ರಾ ಎಣ್ಣೆ ಎಲ್ಲವನ್ನು ಬಗ್ಗಿಸ್ಕೊಂಡು ಮತ್ತೆ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಕಣಕ ಮತ್ತು ಹೂರಣ ಎರಡೂ ರೆಡಿಯಾಗಿದೆ. ಈಗ ಹೋಳಿಗೆ ತಯಾರಿಸ್ಕೊಳ್ಳೋದು ನೋಡೋಣ. ನಾನಿಲ್ಲಿ ಒಂದು ಒಬ್ಬಟ್ಟು ಹಳೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಹಾಗೆಯೇ ಅಂಗೈಗೂ ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಸ್ವಲ್ಪ ಕಣಕ ತೊಗೊಂಡು ಅಂಗೈ ತುಂಬ ಹರಡ್ಕೊಳ್ತಾ ಇದ್ದೀನಿ. ತಯಾರಿಸಿರುವಂಥ ಒಂದು ಹೂರಣದ ಉಂಡೆ ಇಟ್ಕೊಂಡು ನೀಟಾಗಿ ಇದನ್ನು ಸ್ಟಫ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಟಫ್ ಮಾಡ್ಕೊಂಡ್ಮೇಲೆ ಹೋಳಿಗೆ ಹಳೆ ಮೇಲೆ ಇಟ್ಕೊಂಡು ಇದನ್ನು ಹೋಳಿಗೆ ತಟ್ಕೊಳ್ಳೋಣ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ, ಎಷ್ಟು ಚಿಕ್ಕದಾಗಿ ಬೇಕೋ, ಎಷ್ಟು ತೆಳುವಾಗಿ ಬೇಕೋ ಅದರ ಪ್ರಕಾರವಾಗಿ ಹೋಳಿಗೆ ತಟ್ಕೊಂಡು ಮೇಲೇನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಂಚಿಗೆ ಹಾಕಿದ ತಕ್ಷಣ. ಇದೇ ರೀತಿ ಉಳಿದಿರೋಂಥ ಹೂರಣ, ಉಳಿದಿರೋಂಥ ಕಣಕನೂ ಇದೇ ರೀತಿ ನೀಟಾಗಿ ಸ್ಟಫ್ ಮಾಡಿಕೊಂಡು ಹೋಳಿಗೆ ತಯಾರಿಸ್ಕೊಳ್ಳೋದು. ಕೆಲವೊಬ್ಬರು ಬಾಳೆ ಎಲೆ ಮೇಲೆ ಹೋಳಿಗೆ ತಯಾರಿಸ್ಕೊತಾರೆ, ಆ ಥರ ಬೇಕಾದರೂ ಹಾಗೂ ಮಾಡ್ಬೋದು. ಹಾಳೆ ಮೇಲೇ ಕಣಕ ಹರಡಿಸ್ಕೊಂಡು ಹೂರಣ ಇಟ್ಬಿಟ್ಟು ಸ್ಟಫ್ ಮಾಡ್ಕೋತಾರೆ. ನಿಮಗೆ ಹೇಗೆ ಬರುತ್ತೆ, ಹೇಗೆ ಪ್ರಾಕ್ಟೀಸ್ ಇದೆ ಅದರ ಪ್ರಕಾರವಾಗಿ ಮಾಡ್ಕೊಳ್ಳಿ. ಒಂದು ಸಲ ಹೋಳಿಗೆ ಎಲ್ಲವನ್ನು ತಟ್ಕೊಂಡ್ಮೇಲೆ ಇದನ್ನು ಬಿಸಿ ಹಂಚಿಗೆ ಹಾಕ್ಕೊಂಡು ಹೋಳಿಗೆ ಹಾಳೆನ ಹುಷಾರಾಗಿ ತೆಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಹೋಳಿಗೆ ಒಂದು ಕಡೆ ಬೇಯಿಸ್ಕೊಳ್ಳೋಣ. ಇದೊಂದು ಸಲ ಒಂದು ಕಡೆ ಬೆಂದ ಮೇಲೆ ಹುಷಾರಾಗಿ ಇದನ್ನು ತಿರುಗಿ ಹಾಕ್ಕೊಂಡು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ಇನ್ನೊಂದು ಕಡೆನೂ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಬಿಸಿ ಹಂಚಿಂದ ತೆಕ್ಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ಇದೇ ರೀತಿ ಉಳಿದಿರೋಂಥ ಹಿಟ್ಟು, ಇಳಿದಿರೋಂಥ ಕಣಕದಲ್ಲಿ ಇದೇ ವಿಧಾನವಾಗಿ ಹೋಳಿಗೆ ತಯಾರಿಸ್ಕೊಳ್ಳೋದು. ನೋಡಿದ್ರಲ್ಲ ತೊಗರಿಬೇಳೆ ಹೋಳಿಗೆ ನಾನು ಹೇಗೆ ತಯಾರಿಸ್ಕೊಂಡೆ ಅಂತ. ಇನ್ನು ನಾನು ಮಾಡಿದ 2ನೇ ಮಿಸ್ಟೇಕು ಅಂದರೆ ನೋಡಿ ಇದೇನೆ, ಈ ರೀತಿ ಇರುವಂಥ ಮಗ್ಚಿಕಾಯಿ ಬಳಸಿದ್ದು. ಈ ರೀತಿ ಮಗ್ಚಿಕಾಯಲ್ಲಿ ತಿರುವು ಹಾಕುವಾಗ ನನಗೆ 2-3 ಹೋಳಿಗೆಗಳು ಇದೇ ರೀತಿಯೇ ಹರಿದೋಯ್ತು. ಅದರಿಂದಾಗಿ ಇದನ್ನು ಸಹ ನನಗೊಂದು ಮಿಸ್ಟೇಕ್ ಆಯಿತು. ಕಾಯಿ ಹೋಳಿಗೆ ಮಾಡುವಾಗ ಈ ರೀತಿ ಮಗ್ಚಿಕಾಯಿ ಬಳಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬಟ್ ಬೇಳೆ ಹೋಳಿಗೆ ಮಾಡುವಾಗ ಅದು ಸ್ವಲ್ಪ ನಾಜೂಕಾಗಿರುತ್ತಲ್ಲ, ಸಾಫ್ಟ್ ಆಗಿರುತ್ತಲ್ಲ, ಬೇಗ ಮುರಿದೋಗುತ್ತೆ. ನೋಡಿದ್ರಲ್ಲ ಬೇಳೆ ಹೋಳಿಗೆ ಹೇಗೆ ತಯಾರಿಸೋದು, ಯಾವ್ಯಾವ ಮಿಸ್ಟೇಕನ್ನು ಮಾಡಬಾರ್ದು. ನಾನು ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನಾನು ಹೇಳಿರೋಂಥ ಮೆಜರ್ಮೆಂಟಲ್ಲೇ ಒಂದು ಸಲ ಈ ರೀತಿ ಬೇಳೆ ಹೋಳಿಗೆನ ನೀವು ಟ್ರೈ ಮಾಡಿ ನೋಡಿ. ಈ ಯುಗಾದಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಮ್ಮ ಮನೆಯ ರುಚಿಯ ಎಲ್ಲ ಸ್ನೇಹಿತರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನಾನು ಈಗಾಗಲೇ ಸಾಕಷ್ಟು ಹೋಳಿಗೆ ರೆಸಿಪಿಗಳನ್ನು ತೋರಿಸಿದ್ದೀನಿ. ನಿಮ್ಗೆ ಈ ರೀತಿ ಬೇಳೆ ಬೇಯಿಸೋದೇನೆ, ರುಬ್ಬದೇನೆ ಸುಲಭವಾಗಿ ಹೋಳಿಗೆ ತಯಾರಿಸಬೇಕು ಅಂದರೆ ನಾನು ತೋರಿಸಿರೋಂಥ ಕಡಲೆ ಹಿಟ್ಟಿನ ಹೋಳಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಬೇಳೆ ಹೋಳಿಗೆ ಥರನೇ ರುಚಿ ಇರುತ್ತೆ, ಆದರೆ ತಯಾರಿಸೋದು ತುಂಬಾ ಸುಲಭ. ನಾನಿಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದರೆ ನೋಡ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.